ಬೇರೇನೂ ಅಲ್ಲ. ಯಾವ ಸರ್ಕಾರನೋ ಬಂದ 2 ವರ್ಷದಲ್ಲೇ 25 ತೆರಿಗೆಗಳನ್ನು ಹಾಕಿದ್ದು ನಾನು ಕಂಡೇ ಇಲ್ಲ ಇತಿಹಾಸದಲ್ಲಿ. ನಮ್ಮ ಸರ್ಕಾರನೂ ಇತ್ತು, ಬೊಮ್ಮಾಯಿ ಸರ್ಕಾರ. ತೆಗೆದುಬಿಡ್ಲಿ ಬೇಕಾದ್ರೆ, ನಾವೇನ 25 ತೆರಿಗೆ ಹಾಕಿದ್ರೆ ಹೇಳಿ, 20 ಹಾಕಿದ್ರೆ ಹೇಳಿ, 15 ಹಾಕಿದ್ರೆ ಹೇಳಿ. 65,000 ಕೋಟಿ ಒಂದೇ ಬಾರಿ ತೆರಿಗೆಗಳನ್ನು. ಅದರಿಂದ ಈ ಬಿ ಖಾತಾ ಎ ಖಾತಾನ ಕೂಡ ಒಂದು ವಸೂಲಿ ಮಾಡುವಂತ ದಂಧೆ ಆಗಿದೆ. ಇದು ರಾಜ್ಯದ ಜನತೆಗೆ, ಬೆಂಗಳೂರು ಜನತೆಗೆ ಮಾರಕ ಆಗ್ತೈತೆ. ಯಾರು ಇದರಿಂದ 20-30 ಲಕ್ಷ ಯಾರು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಇದನ್ನ ಮರುಪರಿಶೀಲನೆ ಮಾಡಬೇಕು. ಅಷ್ಟೇ. ಹೇಳಿ. ಇವತ್ತು ಮಂಗಳೂರಿಗೆ ಮುಖ್ಯಮಂತ್ರಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ, ಏನ್ ಸರ್ ನೀವೇನ ಮುಖ್ಯಮಂತ್ರಿ 5 ವರ್ಷ ಇರ್ತೀರಾ ಅಂತ. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ. ಅಂದ್ರೆ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳಿ ಬಂದಿರ್ತಕ್ಕಂಥ ಸಾಕಷ್ಟು ಚರ್ಚೆ ಇದೆ. ಮುಖ್ಯಮಂತ್ರಿ ಎಲೆಕ್ಟ್ ಆಗೋದು, ಶಾಸಕಾಂಗ ಪಕ್ಷ ಎಲೆಕ್ಟ್ ಮಾಡೋದು 5 ವರ್ಷಕ್ಕೆ. 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲೆಕ್ಟ್ ಆಗಿರೋದು ಈಗ ನಮ್ಗೆ ಗೊತ್ತಿರೋ ಪ್ರಕಾರ. ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳಿದ್ರೆ ಅಂದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಆಯ್ತು. ಅಗ್ರಿಮೆಂಟು ಸೆಟಲ್ಮೆಂಟು ಪೇಮೆಂಟು, ಅರ್ಥ ಆಯ್ತಾ? ಅಗ್ರಿಮೆಂಟು, ಸೆಟಲ್ಮೆಂಟು, ಪೇಮೆಂಟು, ಈ 3 ಆಗಿದೆ ಅನ್ನೋದು ಪಕ್ಕ ಆಯ್ತು. ಹಂಗಾರೆ ಯಾರು 2.5 ವರ್ಷ. ನಾನು ಹೇಳಿದ್ರೆ, ನಮ್ಮ ಛಲವಾದಿ ಹೇಳಿದ್ರೆ ಅವ್ರಿಗೇನ್ ಬುದ್ಧಿ ಇದೆಯನ್ರಿ ಅಂತ ಇದ್ರು. ಇವಾಗ ಯಾಕೆ ಹೇಳ್ತೀರಾ? ಯಾರಿಗ್ ಬುದ್ಧಿ ಇದೆ? ನಿಮಗ್ ಬುದ್ಧಿ ಇದೆಯಾ, ನಮಗ್ ಬುದ್ಧಿ ಇದೆಯಾ? ನೀವೇ ಹೇಳಿದ್ರಿ MLAಗಳು ಆಯ್ಕೆ ಮಾಡೋದು ಮುಖ್ಯಮಂತ್ರಿನ, ಹೈಕಮಾಂಡ್ ಅಲ್ಲ ಅಂತ ನೀವೇ ಹೇಳಿದ್ರಿ. ಈಗ ಉಲ್ಟಾ ಹೈಕಮಾಂಡ್ ಹೇಳಿದ್ರಿ ಅಂತ. ಅಲ್ಲಿಗೆ DK ಶಿವಕುಮಾರ್ ಏಕೆ ಹೋಗಿದ್ದಾರೆ ಡೆಲ್ಲಿಗೆ? ಇದೇ ಕಾರಣಕ್ಕೆ ಹೋಗಿರೋದು ಡೆಲ್ಲಿಗೆ. ಅದರಿಂದ ನಾವೇನ್ ಹೇಳಿದ್ರಿ ಅದು ಸತ್ಯ. ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಹೇಳಿದೆ ಅದು ಸತ್ಯ. ನವೆಂಬರ್ ಕ್ರಾಂತಿ ನಿಶ್ಚಿತ, ಬದಲಾವಣೆ ಖಚಿತ. ಇದು ಬಿಜೆಪಿಯ ನಿಲುವು. ಈಗ ಈ ಸೆಟಲ್ಮೆಂಟ್ ಪೇಮೆಂಟ್ ಹೇಳೋದಲ್ಲ, ಯಾರ್ದು ಸೆಟಲ್ಮೆಂಟ್ ಯಾರಿಂದ ಪೇಮೆಂಟ್? ಇಬ್ರು ಕಾಂಪಿಟೇಷನ್. ಇವಾಗ ರೇಸ್ ಅಲ್ಲಿ ಇಬ್ರು ತಾನೇ ಇರೋದು. ಯಾರು ಟ್ರಾಕ್ ಅಲ್ಲಿ ನಿಲ್ಸಿದ್ದಾರೆ ಇಬ್ಬರು 100 ಮೀಟರ್ಸ್ ಇದರಲ್ಲಿ ನಿಲ್ಸಿದ್ದಾರೆ. ಓಡ್ಬೇಕೀಗ ಇಬ್ರು. ಯಾರ್ದು ಸೆಟಲ್ಮೆಂಟ್ ಕ್ಲಿಯರ್ ಆಗ್ತೈತೋ ಅವ್ರಿಗೆ, ಆಮೇಲೆ ಸೆಟಲ್ಮೆಂಟ್ ಆದ್ಮೇಲೆ ಪೇಮೆಂಟು. ಕರ್ನಾಟಕ ATM ಅಪ್ಪ. ಬಿಹಾರ್ ಚುನಾವಣೆ ಬರಲಿ, ತಮಿಳುನಾಡು ಚುನಾವಣೆ ಬರಲಿ, ATM ಕರ್ನಾಟಕ. ಅದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಯಾಕೆ ಮಾಡ್ತಾ ಇದ್ದಾರೆ? ಸುರಂಗ ಏನ್ ಇವಾಗೆ ಕೊರಿಬೇಕಾಗಿತ್ತಾ? ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ, ತಮಿಳುನಾಡು ಎಲೆಕ್ಷನ್ ಬಂದಾಗೆ ಸುರಂಗ ಕೊರಿಬೇಕಾಯ್ತಾ? ನೀವು ಬಂದ 2.5 ವರ್ಷ ಆಯ್ತಲ್ಲ, ಅವಾಗೆ ಕೊರಿಬೋದಾಯ್ತಲ್ಲ ಸುರಂಗ. ಅವಾಗ ಯಾಕೆ ಕೊರ್ದಿಲ್ಲ? ಅಂದ್ರೆ ಸುರಂಗ ಕೊರೆದು ಬಿಹಾರಕ್ಕೊಂದು, ತಮಿಳುನಾಡಿಗೊಂದು ಸುರಂಗ ಕೊರಿಯೋದು ಅಷ್ಟೇ. ಇದು ಸ್ಕೀಮ್ ಅಷ್ಟೇ. ಬಿಹಾರಕ್ಕೊಂದು ಓದ್ತತೆ, ತಮಿಳುನಾಡಿಗೊಂದು ಓದ್ತತೆ ಸುರಂಗ ಅಷ್ಟೇ.